ಉಚಿತ ಬೈಸಿಕಲ್ ಯೋಜನೆಯಿಂದ ವಂಚಿತರಾಗಿದ್ದ ವಿದ್ಯಾರ್ಥಿಗಳು ಇದೀಗ ಕೋವಿಡ್ ನೆಪವೊಡ್ಡಿ ರಸ್ತೆ ಸಂಪರ್ಕ ಇದ್ದರೂ ಬಸ್ ಸೌಲಭ್ಯ ಇಲ್ಲದೆ ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಗ್ರಾಮವಾದ ಶಿರ್ವೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು 18 ಕಿಲೋಮೀಟರ್ ಪ್ರತಿನಿತ್ಯ ಕಾಲ್ನಡಿಗೆ ಮೂಲಕ ಕ್ರಮಿಸಿ ಶಿಕ್ಷಣ ಪಡೆಯಬೇಕಾದ ಅನಿವಾರ್ಯತೆ ಉಂಟಾಗಿದ್ದು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಶಿರ್ವೆ ಗ್ರಾಮದಿಂದ ದೇವಳಮಕ್ಕಿಯ ಆದರ್ಶ ವಿದ್ಯಾಲಯದಲ್ಲಿ 18 ವಿದ್ಯಾರ್ಥಿಗಳು, ಕೆರವಡಿಯ ದುರ್ಗಾದೇವಿ ಪದವಿ ಪೂರ್ವ ಕಾಲೇಜಿನಲ್ಲಿ 9 ವಿದ್ಯಾರ್ಥಿಗಳು ಹಾಗೂ ಸಿದ್ದರ ಐಟಿಐದಲ್ಲಿ ಒಬ್ಬ ವಿದ್ಯಾರ್ಥಿ ವ್ಯಾಸಂಗ ಪಡೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಆ ಗ್ರಾಮಸ್ಥರು ಬೇರೆ ಕಡೆ ಕೂಲಿ ಕೆಲಸಕ್ಕೆ ತೆರಳಬೇಕೆಂದರೂ ಯಾವುದೇ ಸಾರಿಗೆ ಸೌಕರ್ಯ ಇಲ್ಲದೆ ಕಾಲ್ನಡಿಗೆ ಮೂಲಕವೇ ತೆರಳಿ ತೊಂದರೆಯನ್ನ ಅನುಭವಿಸುವಂತಾಗಿದೆ. ಬೆಳಿಗ್ಗೆ 7 ಗಂಟೆಯಿಂದ ಕಾಲ್ನಡಿಗೆ ಮೂಲಕ ನಡೆದು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜಿಗೆ ತೆರಳಬೇಕಾಗಿರುವುದು ಅಲ್ಲಿಯ ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿ ಬಿಟ್ಟಿದೆ. ಕಾಲ್ನಡಿಗೆಯ ದಾರಿಗೆ ಸಮಯ ವೆಚ್ಚವಾಗುವುದರಿಂದ ಶಿರ್ವೆ ಗ್ರಾಮದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಮಾಡಲು ಸಹ ಸಮಯಾವಕಾಶ ಸಿಗುತ್ತಿಲ್ಲ. ಹೀಗಾಗಿ ಶಿಕ್ಷಣ ಪಡೆಯಲು 16 ಕಿಲೋಮೀಟರ್ ದೂರ ಸಂಚರಿಸಿ ಹರಸಾಹಸ ಪಡಬೇಕಾಗಿದೆ ಎನ್ನುತ್ತಾರೆ ವಿದ್ಯಾರ್ಥಿಗಳು. 15 ಕಿಲೋಮೀಟರ್ ಹೋಗಲಿಕ್ಕೆ ನಮಗೆ ಕಾಲು ನೋವಾಗ್ತದೆ. ಅದರಿಂದ ನಮಗೆ ಬಸ್ ಬೇಕು. 10th ಸ್ಟ್ಯಾಂಡರ್ಡ್ ಅಲ್ಲಿ ಓದುತ್ತಿದ್ದೇನೆ. ನಾನು 3 ವರ್ಷವಾಯಿತು, ನಡೆದುಕೊಂಡು ಹೋಗಲು ಸಾಧ್ಯವಾಗ್ತಿಲ್ಲ. ನಮಗೊಂದು ಬಸ್ ಬೇಕು. ಇನ್ನು ದೇವಳಮಕ್ಕಿ ಗ್ರಾಮದಿಂದ ಶಿರ್ವೆ ಗ್ರಾಮದ ತನಕ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಡಿಯಲ್ಲಿ ಅಂದಾಜು 4,35,00,000 ರೂಪಾಯಿ ವೆಚ್ಚದ ಹೊಸದಾದ ಡಾಂಬರೀಕರಣ ರಸ್ತೆ ಸಂಪರ್ಕ ಇದ್ದರೂ ಸಹ ಇನ್ನೂ ತನಕ ಬಸ್ ಸಂಚಾರ ಇಲ್ಲ ಎನ್ನುವುದು ಗ್ರಾಮಸ್ಥರ ಗೋಳಾಗಿದೆ. ನಮ್ಮ ಸ್ಕೂಲ್ ಹುಡುಗರಿಗೆ ಇಲ್ಲಿಂದ ನಡ್ಕೊಂಡು ಹೋಗಲಿಕ್ಕೆ 9 ಕಿಲೋಮೀಟರ್ ದೂರ ಆಗ್ತದೆ. ಹೋಗಿ ಬರ್ಲಿಕ್ಕೆ 18 ಕಿಲೋಮೀಟರ್ ಆಗ್ತದೆ. ಹಾಗೆ ಅವರಿಗೆ ಸುಸ್ತಾಗಿ ಅವರು ಅಭ್ಯಾಸನೂ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಮಕ್ಕಳಿಗೆ ಸೈಕಲ್ ಕೊಡಲಿಲ್ಲ ಈ ವರ್ಷ. ಅದಕ್ಕಾಗಿ ಸುಮಾರು ತೊಂದರೆದಲ್ಲಿ ಅರ್ಜೆಂಟ್ ಆಗಿ ನಮಗೆ ಆ ಮಕ್ಕಳಿಗೆ ಬಸ್ ಬೇಕಾಗಿದೆ. ಮತ್ತು 18 ಕಿಲೋಮೀಟರ್ ಆಗ್ತದೆ ಹೋಗಿ ಬರುವುದಂದ್ರೆ. ಅದಕ್ಕೆ ಸುಮಾರು ಟೈಮ್ ಹೋಗ್ತದೆ. ಅವ್ರು ಸುಸ್ತಾಗಿ ಹೋಗಿ ಹಂಗೆ ನಾಷ್ಟ ಮಾಡ್ತಾರೆ, ಮಲ್ಕೊಂಡು ಬಿಡ್ತಾರೆ, ಅಭ್ಯಾಸನೂ ಮಾಡೋದಿಲ್ಲ. ಹಾಗೆ ನಮ್ಮ 3 ಜನನು ಹಂಗೆ ಕೂಲಿ ಕೆಲ್ಸಕ್ಕೆ ಹೋಗೋರಿಗೂ ಸುಮಾರು ತೊಂದರೆ ಆಗ್ತಾ ಇದೆ. ಅವ್ರು ನಡ್ಕೊಂಡು ಹೋಗಿ ಬರ್ಲಿಕ್ಕೆ ಬಹಳ ದೂರ ಆಗ್ತದೆ ಕೆಲ್ಸಕ್ಕೆ ಹೋಗೋದು. ಅವರಿಗೂ ನಡ್ಕೊಂಡು ಹೋಗ್ಲಿಕ್ಕೆ ಸುಮಾರು ಕಷ್ಟ ಆಗ್ತದೆ. ಹಾಗೆ ಈ ಮಕ್ಕಳು ಬೇಜಾರದಿಂದ ನಡೆದು ಬೇಜಾರದಿಂದ ಸ್ಕೂಲಿಗೆ ಹೋಗ್ಲಿಕ್ಕೂ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಸುಮಾರು ಹುಡುಗರು ಶಾಲೆನೂ ಬಿಟ್ಟಿದ್ರು. ಹಾಗೆ ಇವರು ಈಗ ನಾವು ಶಾಲೆಗೆ ಹೋಗುದಿಲ್ಲ, ನಮಗೆ ಸುಸ್ತಾಗುತ್ತೆ, ತ್ರಾಸಾಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹುಡುಗರು. ಈಗ ಅಪ್ಪ ಅಮ್ಮನೇ ಅವರಿಗೆ ನಿನ್ನ ಹೇಳಿ ಹಾಗೆ ಬುದ್ಧಿವಾದ ಹೇಳಿ ಶಾಲೆ ಕಳಿಸ್ತಾ ಇದ್ದೇವೆ. ನಮ್ಮ ಊರಿನ 8-16 ಕಿಲೋಮೀಟರ್ ದೂರದಿಂದ ಮಕ್ಕಳು ನಡ್ಕೊಂಡು ಬಂದು ಸುಸ್ತಾಗ್ಬಿಡ್ತಿರು. ಅಭ್ಯಾಸದ ಟೈಮು ಕಳೆದೋಗ್ತಿದೆ. ಅದಕ್ಕಾಗಿ ನೀವು ಈ ಬಸ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಸರ್ಕಾರ ಕುಗ್ರಾಮದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಶಿಕ್ಷಣದಲ್ಲಿ ವಂಚಿತರಾಗಬಾರದು ಎಂದು ವಿವಿಧ ಮೂಲಭೂತ ಸೌಕರ್ಯವನ್ನ ಒದಗಿಸಿ ಹಲವು ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಶಿರ್ವೆ ಗ್ರಾಮದ ವಿದ್ಯಾರ್ಥಿಗಳಿಗೆ ಈ ಯಾವುದೇ ಸೌಲಭ್ಯ ಸಿಗುತ್ತಿಲ್ಲ ಎನ್ನುವುದು ಗ್ರಾಮಸ್ಥರ ದೂರಾಗಿದೆ. ಪ್ರತಿನಿತ್ಯ ಕಾಲ್ನಡಿಗೆ ಮೂಲಕ 18 ಕಿಲೋಮೀಟರ್ ದೂರದಷ್ಟು ಶಾಲಾ ಕಾಲೇಜಿಗೆ ತೆರಳಿ ಕಷ್ಟವನ್ನ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ನೆರವಾಗಬೇಕಾಗಿದೆ. ಅಂಕೋಲ ತಾಲೂಕಿನ ಸುಂಕಸಾಳ ಗ್ರಾಮ ಪಂಚಾಯತ್ ವಜ್ರಳ್ಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ಹೋಗಲು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ಗಳನ್ನು ನಿಲುಗಡೆ ಮಾಡದೆ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗುತ್ತಿದೆ. ಆದ್ದರಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುತ್ತೇವೆ ಎಂದು ವಜ್ರಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ತಹಶೀಲ್ದಾರರಿಗೆ ಮನವಿಯನ್ನ ಅರ್ಪಿಸಿದರು. ಅಂಕೋಲ ವಜ್ರಳ್ಳಿಯಲ್ಲಿ ಗ್ರಾಮ ವಾಸ್ತವ್ಯವಾದಾಗ ಕೆಲವು ನಿಗದಿತ ಬಸ್ಗಳನ್ನು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಿಲ್ಲಿಸುತ್ತೇವೆ ಎಂದು ಹೇಳಿದ ಅಧಿಕಾರಿಗಳು ಈವರೆಗೂ ಯಾವುದೇ ಬಸ್ಗಳನ್ನು ನಿಲುಗಡೆ ಮಾಡಿಸುತ್ತಿಲ್ಲ. ಇದರಿಂದ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಹಾಗೂ ಕೆಲಸಕ್ಕೆ ಹೋಗುವ ಪ್ರಯಾಣಿಕರಿಗೆ ಬಹಳ ತೊಂದರೆಯಾಗುತ್ತಿದೆ. ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳು ಬಸ್ ಅನ್ನ ನಿಲ್ಲಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಮನವಿಯನ್ನ ಅರ್ಪಿಸಿದರು. ಅಂಕೋಲ ತಾಲೂಕಿನ ಸುಂಕಸಾಳ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ವಜ್ರಳ್ಳಿ ಗ್ರಾಮದ ಯಾವತ್ತೂ ನಾಗರಿಕರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಊರಿನಿಂದ 30-40 ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಹೈಸ್ಕೂಲ್ಗಳಿಗೆ ಹೋಗಿ ಬರುತ್ತಾರೆ. ಹಾಗೂ ಊರ ನಾಗರಿಕರು ಪೇಟೆಗೆ ಸರ್ಕಾರಿ ಕೆಲಸ ಕಚೇರಿಗಳಿಗೆ ಮತ್ತು ಕೂಲಿ ಕೆಲಸಕ್ಕಾಗಿ ಪ್ರತಿದಿನ 60ರಿಂದ 80 ಜನ ಓಡಾಡುತ್ತಾರೆ. ಆದರೆ ಈ ಹಿಂದೆ ವಜ್ರಳ್ಳಿ ಗ್ರಾಮಕ್ಕೆ ಶಿರಸಿ ವಿಭಾಗದ ಕೆಲವು ಬಸ್ಗಳು ನಿಲುಗಡೆಗೆ ಆದೇಶ ಇರುತ್ತದೆ. ಅದರಲ್ಲಿ ಕೆಲವು ಬಸ್ಗಳು ಓಡಿಸುವುದನ್ನು ಬಂದ್ ಮಾಡಿರುತ್ತಾರೆ. ವಜ್ರಳ್ಳಿಯಿಂದ ಅಂಕೋಲ ಮಾರ್ಗ ಹೋಗುವ ಬೆಳಿಗ್ಗೆ 7:30 ನಂತರ ಮಧ್ಯಾಹ್ನ 2 ಗಂಟೆವರೆಗೆ ಮಧ್ಯದಲ್ಲಿ ನಿಲುಗಡೆ ಆಗುವ 2 ಬಸ್ಗಳು ಇರುತ್ತವೆ. ಮಧ್ಯಾಹ್ನ 1:30 ನಂತರ ಸಂಜೆ 5:30 ಅಂಕೋಲದಿಂದ ಯಲ್ಲಾಪುರ ಮಾರ್ಗವಾಗಿ ಚಲಿಸುವ ಯಾವುದೇ ಬಸ್ಗಳು ವಜ್ರಳ್ಳಿಯಲ್ಲಿ ನಿಲುಗಡೆ ಇರುವುದಿಲ್ಲ. ಇದರಿಂದ ವಿದ್ಯಾರ್ಥಿಗಳು, ಪ್ರಯಾಣಿಕರು, ಗುಡ್ಸ್ ಗಾಡಿ ಹಾಗೂ ಟ್ಯಾಂಕರ್ ಗಾಡಿಗಳು ಹತ್ತಿ ಓಡಾಡುವಂತಹ ಪರಿಸ್ಥಿತಿ ಉಂಟಾಗಿದೆ.
ಆದ್ದರಿಂದ ನಮಗೆ ಅಂಕೋಲ ಯಲ್ಲಾಪುರ ಮಾರ್ಗವಾಗಿ ಹೋಗುವ ಧಾರವಾಡ ಹುಬ್ಬಳ್ಳಿ ಗದಗ ವಿಭಾಗದ ಬಸ್ ನಿಲುಗಡೆ ಸಂಸ್ಥೆಯ ಟಿಕೆಟ್ ಮಷೀನ್ನಲ್ಲಿ ಅಧಿಕೃತವಾಗಿ ವಜ್ರಳ್ಳಿ ಹೆಸರು ಎಂಟ್ರಿ ಮಾಡಲು ಹಲವು ಬಾರಿ ಸಂಬಂಧಪಟ್ಟ ಮುಖ್ಯ ಸಂಚಾರ ವ್ಯವಸ್ಥಾಪಕರು ವಾಕಾರ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ಇವರಿಗೆ ಹಾಗೂ ಪ್ರಮುಖರಾದ ಉದಯ್ ನಾಯ್ಕ್ ವಜ್ರಳ್ಳಿ, ಪ್ರಭಾವತಿ ನಾಯ್ಕ್, ಉಮೇಶ್ ನಾಯ್ಕ್, ದಾಮೋದರ್ ನಾಯ್ಕ್, ಗೀತಾ ನಾಯ್ಕ್, ಪೂಜಾ ನಾಯ್ಕ್, ರಾಮಚಂದ್ರ ಗೌಡ, ಮಾರುತಿ ನಾಯ್ಕ್, ಸಂತೋಷ್ ಆಚಾರಿ ಇನ್ನಿತರರು ಉಪಸ್ಥಿತರಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.